ಹಲೋ ಹಾಯ್ ಫ್ರೆಂಡ್ಸ್, ಸಮರ್ಥ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನೀಗ ಮಟನ್ ಸಾಂಬಾರು ಮಾಡೋದು ತೋರಿಸ್ತೇನೆ ರೀ. ನೋಡಿರಿ, ಮಟನ್ ತೊಳ್ಕೊಂಡು ಇಟ್ಕೊಂಡೇನಿ. ಈಗ ಕುಕ್ಕರ್ನಲ್ಲಿ ಎಣ್ಣೆ ಹಾಕಿ ಇಟ್ಕೊಂಡೇನಿ. ಈಗ ಮಾಡೋಣ ಬರ್ರಿ. ಈಗ ನಾನು ಉಳ್ಳಾಗಡ್ಡಿ ಹಾಕ್ಕೋತೇನೆ ರೀ. ಪೇಸ್ಟ್ ಇದು ಮಾಡ್ಕೊಂಡು ಇಟ್ಕೊಂಡೇನಿ ರೀ. ನಾನು ಈಗ ಹಾಕ್ತೇನೆ ರೀ ಇದಕ್ಕೆ. ಇವತ್ತು ಸಂಡೇ ಅಲ್ರಿ, ಸ್ಪೆಷಲ್ ರೀ ಇವತ್ತು. ಸ್ಪೂನ್ ತೊಗೊಂಡ್ಬರ್ರಿ. ಚಲೋ ಹೊತ್ತಂಗೆ ಫ್ರೈ ಮಾಡೋಣ ರೀ. ಫ್ರೈ ಮಾಡಿ ನೀವು ಫ್ರೈ ಮಾಡ್ಬೇಕು ನೋಡಿರಿ, ಚಲೋ ಹೊತ್ತಂಗೆ ಫ್ರೈ ಮಾಡ್ಬೇಕು. ನೋಡಿ, ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ರೀ. ನಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳೋಣ ರೀ. ಆಮೇಲೆ ಅರಿಶಿನ ಹಾಕ್ಕೊಂಡ್ರಿ, ಸ್ವಲ್ಪ ಅರಿಶಿನ ಹಾಕ್ಕೊಂಡ್ರಿ. ಮತ್ತು ಹಿಂಗೆ ಫ್ರೈ ಮಾಡೋಣ, ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡ್ಮೇಲೆ ಇದು ತೊಳೆದಿದ್ದು ಮಟನ್ನು ಈಗ ಏನು ಮಾಡೋಣ ರೀ, ಇದಕ್ಕೆ ಹಾಕಿಬಿಡೋಣ. 1/4 ಕಿಲೋ ಐತ್ರಿ ಇದು. ನಾವು ಈಗ ಇಬ್ರಿಗೆ ಅಂಥೇಳಿ ನಾನು ಅಷ್ಟೇ ತರ್ಸೀನಿ. ಈಗ ಹಾಕ್ಕೊಂಡು ನೋಡ್ರಿ, ಇಬ್ಬರು ಇರೋದು ಎಷ್ಟು ಮಾಡ್ತಾರಂತೇಳಿ ನಾನು ತೋರಿಸ್ತೇನೆ. ಇಬ್ರಿಗೆ ಅಂತೇಳಿ ಅಷ್ಟೇ ಸಾಂಬಾರು ಮಾಡೋದು ತೋರಿಸ್ತೀನಿ ನಾನು. ಮಾಡೋದ್ರಿ ತಿರ್ಗಿಸ್ಬೇಕು ಹೋಗಿ. ಆಮೇಲೆ ಏನು ಮಾಡೋದ್ರಿ, ಸ್ವಲ್ಪ ಧನಿಯಾ ಪೌಡ್ರ್ ಹಾಕೊಂಡ್ರಿ, ಸ್ವಲ್ಪ ಗರಂ ಮಸಾಲ ಹಾಕೊಂಡು, ಗರಂ ಮಸಾಲ ಸ್ವಲ್ಪ ಹಾಕೋಬೇಕು ರೀ. ನಮ್ಮ ಖಾರದೊಳಗೆ ಇರ್ತೈತೆ ರೀ, ಹಾಕ್ಕೋಬೇಕು. ಹಾಕ್ಕೊಂಡು ಏನು ಮಾಡೋಣ ಈಗ ಒಂದು ಸೆಕೆಂಡ್. ಈಗ ಸ್ಲೋ ಒಳಗೆ ಇಡ್ಬೇಕು ರೀ ಗ್ಯಾಸ್. ಈಗ ನಾ ಹಿಂಗೆ ತಿರುಗಿಸ್ಕೊತೇನೆ. ಮತ್ತು ಈಗ ಏನು ಮಾಡೋಣ ರೀ, ಈಗ ಎರಡು ಬಾತ್ ಹುಣಸೆಹಣ್ಣು ಹಾಕ್ಕೊಂಡ್ರಿ. ಈಗ ಹುಣಸೆಹಣ್ಣು ಇದು ಹುಣಸೆಹಣ್ಣು ಹಾಕ್ಕೊಂಡ್ರಿ. ಈಗ ಆಮೇಲೆ ಸ್ವಲ್ಪ ತೊಗರಿಬೇಳೆ ಹಾಕ್ಬೇಕು ರೀ, ಚೂರು ಹಾಕ್ಬೇಕು ರೀ. ಹಿಂಗೆ ನೋಡಿರಿ, ತೊಗರಿಬೇಳೆ ಹಾಕ್ಬೇಕು. ಹಾಕಿ ಮತ್ತು ತಿರ್ಗಿಸ್ಕೋಬೇಕು ರೀ. ಈಗ ಸ್ವಲ್ಪ ಅದು ಫ್ರೈ ಆಗ್ಬೇಕು ರೀ. ನಾನು ಸ್ವಲ್ಪ ಬಿಸಿನೀರು ಇಡ್ತೀನಿ ರೀ. ಈಗ ಇದಕ್ಕೆ ಬಿಸಿನೀರು ಹಾಕ್ಕೊಳ್ಳೋಣ ರೀ. ಇದು ನೋಡಿರಿ, ಸ್ವಲ್ಪ ಫ್ರೈ ಆಗ್ಬೇಕು ಚಲೋ ತಂಗೆ. ಒಮ್ಮೆ ನೀರು ಹಾಕಬಾರ್ದು, ಟೇಸ್ಟ್ ಹೋಗ್ತೈತಿ. ಬಿಸಿನೀರು ಮಾಡಕ್ಕೆ ಇಟ್ಟೇನಿ ರೀ ನಾನು ಈ ಸೈಡ್. ಇದಕ್ಕೆ ಹಾಕಿ ಬಿಸಿಲು ಹೊಡಿತೇನೆ ರೀ. ಸೀಟಿ ಹೊಡಿಸ್ತೀನಿ. ಈಗ ಏನು ಮಾಡೋಣ ಅಂದ್ರೆ ಒಂದು ಚೂರು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ರಿ. ಇಷ್ಟು ಸ್ವಲ್ಪ ನಮ್ಮ ಖಾರದಾಗ ಇರ್ತೈತೆ ರೀ, ಆದರೂ ನಾನು ಸ್ವಲ್ಪ ಚೂರು ಹಾಕ್ಕೊಳತ್ತೀನಿ ಇರಲಿ ಅಂಥೇಳಿ. ನೀವು ನಿಮ್ಮ ಖಾರದೊಳಗೆ ಒಂದು ಚೂರು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇರಲಿಪ್ಪ, ಹಂಗೆ ಖಾರ ಪ್ಲೇನ್ ಖಾರ ಇರ್ತೈತೆ ಅಂದ್ರೆ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ನಾನು ಸ್ವಲ್ಪ ಹಾಕ್ಕೊಂಡೇನಿ. ನನಗೆ ಎಷ್ಟು ಬೇಕಷ್ಟು ಚೂರು ಹಾಕ್ಕೊಂಡೇನಿ. ನೀವು ಬೇಕಾದ್ರೆ ಜಾಸ್ತಿ ಹಾಕ್ಕೋಬೋದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್. ಈಗ ನೀರು ಕಾದೈತೆ ನೋಡ್ರಿ. ಈಗ ನಾನು ನೀರು ಹಾಕ್ತೇನೆ ನೋಡ್ರಿ. ಈಗ ಎಷ್ಟು ಬೇಕಷ್ಟು ನೀರು ಹಾಕ್ಕೋಬೋದು ರೀ. ಹಿಂಗೆ ಹಾಕ್ಕೊಂಡು ಏನು ಮಾಡೋಣ್ರಿ, ಮುಚ್ಚಳ ಹಾಕ್ಬಿಡೋಣ್ರಿ. ಫ್ರೆಂಡ್ಸ್, ನೀವು ಒಂದ್ಸಲ ಮಾಡಿ ನೋಡಿರಿ, ಟೇಸ್ಟ್ ನೋಡಿರಿ, ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತ ಹೇಳ್ರಿ. ಅವಾಗ ಚಲೋ ರುಚಿ ಆಗ್ತೈತಿ. ನಾ ಮಾಡೋದು ಈ ಥರ ಮಾಡಿರ್ತೀನಿ. ಈಗ ನೋಡಿರಿ, ಹಿಂಗೆ ಮುಚ್ಚಳ ಹಾಕ್ಬಿಡುತ್ರಿ ಕುಕ್ಕರಿಗೆ. ಈಗ ನಾನು ಮಸಾಲೆ ರೈಸ್ ಮಾಡ್ತೇನೆ ನೋಡಿರಿ. ಮಸಾಲೆ ರೈಸ್ ಅಂದರೆ ಬಗಾರನ್ನ ಅಂತಾರೆ ರೀ. ನಾವು ಬಿರಂಜಿ ಅನ್ನ ಅಂತಾರೆ ರೀ. ಅದು ನೀವು ಏನಂತೀರಿ ನನಗೆ ಗೊತ್ತಿಲ್ಲ. ನಾನು ಈಗ ಕೊಬ್ಬರಿ ಹಾಕ್ಕೊಂಡೇನಿ ರೀ. ಆಮೇಲೆ
ಕೊಬ್ಬರಿ ಹಾಕ್ಕೊಂಡೇನಿ ಮಸಾಲೆ ಅನ್ನಕ್ಕೆ. ಆಮೇಲೆ ಈಗ 2 ಇದು ಲವಂಗ ಹಾಕ್ಕೊಳ್ಳೋಣ್ರಿ. ಸ್ವಲ್ಪ ಮಾಡ್ತೇನೆ ನಾನು. ಅದಕ್ಕೆ ಒಂದು ಚಕ್ಕೆ ಹಾಕ್ಕೊಳ್ಳೋಣ್ರಿ. ಈಗ ಬ್ಯಾಸ್ಗೆ ಎಲ್ಲ ಹಳಸ್ತೈತಿ, ಅದಕ್ಕೆ ಒಂಚೂರು ಸಜ್ಜಿರ್ಗೆ ಹಾಕ್ಕೊಳ್ಳೋಣ್ರಿ. ಆಮೇಲೆ ಇದು ಒಂದು ಲವಂಗ ನೋಡ್ರಿ, ಇದು ಲವಂಗ ಹಾಕ್ಕೊಳ್ಳೋಣ್ರಿ. ಹಾಕ್ಕೊಂಡು ಈಗ ಇದಕ್ಕೆ ಮಿಕ್ಸಿ ಮಾಡೋಣ್ರಿ. ಕೊತ್ತಂಬರಿ ಒಂದು ಸ್ವಲ್ಪ ಚೂರು ಹಾಕ್ಕೊಳ್ಳೋಣ್ರಿ. ಕೊಬ್ಬರಿ ಒಂದು ಚೂರು ಹಾಕ್ಕೋಬೇಕ್ರಿ, ಭಾಳ ಹಾಕ್ಕೋಬಾರ್ದು, ಟೇಸ್ಟ್ ಹೋಗ್ತೈತಿ. ನಾನು ಸ್ವಲ್ಪ ಚೂರು ತೆಗಿತೀನಿ. ಕೊಬ್ಬರಿ ಭಾಳ ಹಾಕ್ಕೋಬಾರ್ದು. ಈಗೆಲ್ಲ ಹಾಕ್ಕೊಂಡೇನ್ರಿ. ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತೀನಿ ರೀ ನಾನು. ನೋಡ್ರಿ, ನೀವು ಅಲ್ಲನೂ ಇದು ಅಲ್ಲ ಮತ್ತು ಬೆಳ್ಳುಳ್ಳಿ ಹಂಗೆ ಹಾಕ್ಬೋದು ರೀ. ಇದು ಮಿಕ್ಸಿ ಮಾಡೋ ಹೊತ್ನ್ಯಾಗ ನನ್ನ ಕಡೆ ಪೇಸ್ಟ್ ಐತದ, ನಾ ಪೇಸ್ಟ್ ಹಾಕ್ಕೊಳತ್ತೀನಿ. ನಮ್ಮ ಮನೆ ಒಳಗೆ ಮಾಡ್ಕೊಂಡೇನಿ ನೋಡ್ರಿ ಇದು ಪೇಸ್ಟ್. ನೀವು ಇದು ಒಂದು 2 ತಿಂಗಳ ಮಟ್ಟ ಮಾಡಿ ಇಟ್ಕೊಬೋದು ರೀ. ನಾನು ಅಂಗಡಿಯಾಗಿನ ತರ್ಸೋಂಗಿಲ್ಲ. ಈಗ ಇದು ಮಿಕ್ಸಿ ಹಾಕ್ಕೊಳ್ಳೋಣ ಬರ್ರಿ. ನಾನೀಗ ಮಸಾಲೆ ರುಬ್ಕೊಂಡೆ ನೋಡ್ರಿ ಇಲ್ಲಿ. ಈಗ ಇದು ತೊಗೊಂಡೇನಿ ನೋಡ್ರಿ, ಬಿರಿಯಾನಿ ಎಲೆ ಮತ್ತು ಮೆಣಸು 2 ಮೆಣಸು ತೊಗೊಂಡೇನಿ. ಈಗ ನಾವು ತುಪ್ಪ ಹಾಕ್ಕೊಂಡ್ರಿ, ಸ್ವಲ್ಪ ಚೂರು ತುಪ್ಪ ಹಾಕೋಣ. ಇದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಟೇಸ್ಟ್ ಬರ್ತೈತಿ. ಎಣ್ಣೆ ಹಾಕ್ಕೊಂಡ್ರಿ, ಅಕ್ಕಿ ತೊಳೆದು ಇಟ್ಕೊಂಡೆ ನೋಡ್ರಿ ನಾನು ಇಲ್ಲಿ 2 ಗ್ಲಾಸ್ ಅಕ್ಕಿ ರೀ. ಈಗ ತುಪ್ಪ ಎಣ್ಣೆ ಹಾಕ್ಕೊಂಡ್ರಿ ನಾವು ಚೂರು, ಎಷ್ಟು ಭಾಳ ಎಣ್ಣೆ ಈಗ ಹಾಕ್ಕೊಂಡೆ ನೋಡ್ರಿ. ಈ ಥರ ಏನು ಮಾಡಿದ್ರಿ, ಈಗ ಹಿಂಗೆ ಇದು ಹಾಕಿದ್ರಿ. ಇದು ಸ್ವಲ್ಪ ನಾವೆಲ್ಲ ಮಸಾಲೆ ಇದ್ರೊಳಗೆ ಹಾಕ್ಕೊಂಡಿರ್ತೀವಲ್ಲ, ಅದಕ್ಕೆ 2 ಇದಕ್ಕೆ ಎಣ್ಣೆ ಒಳಗೆ ಹಾಕ್ಕೋಬೇಕು. ಮಟನ್ನು ಈಗ ನಾವು ರೈಸ್ ಬಗಾರನ್ನ ರೈಸ್ ಮಾಡತ್ತೀನಿ. ಚೂರಿಗೆ ಮಾಡೋಣ್ರಿ, ಜೋರು ಇಡಬಾರ್ದು ರೀ, ಸ್ಲೋ ಇಡ್ಬೇಕು. ಈಗ ನಾನು ಇದು ಮಸಾಲೆ ಹಾಕೋತೇನೆ ನೋಡ್ರಿ. ಗ್ಯಾಸ್ ಸ್ಲೋ ಮಾಡ್ಬೇಕ್ರಿ. ನೋಡ್ರಿ, ಈ ಥರ ಹಂಗೆ ಫ್ರೈ ಮಾಡಬೇಕು. ಈ ಥರ ಆಗಬೇಕಲ್ಲ ನೀರೊಳಗೆ. ಈಗ ಇದು ಹಾಕೋದು, ಮಿಕ್ಸಿ ಬಂದ್ ಮಾಡೋ. ನೀವು ಇದು 4 ಸೀಟಿ ಹೊಡಿತೀವಿ. ಇದು ಹೀಗೆ ಸ್ವಲ್ಪ ಇದು ಭಾಳ ಸಣ್ಣ ರುಬ್ಬಬಾರ್ದು ರೀ ಮಿಕ್ಸಿ, ಸ್ವಲ್ಪ ತುರಿಯಾಗಿ ರುಬ್ಬಬೇಕು. ಈಗ ನಾ ಅಕ್ಕಿ ಹಾಕೋತೇನೆ ನೋಡ್ರಿ. ಅಕ್ಕಿ ಹಾಕ್ಕೊಳತ್ತೆ ನೋಡ್ರಿ ನಾನು. ಜಾಸ್ತಿ ಕುಕ್ಕರ್ ಯೂಸ್ ಮಾಡ್ತೇನೆ ರೀ. ನನಗೆ ಅಷ್ಟು ಗಡಿಗೆ ಒಳಗೆ ಮಾಡೋದಿಲ್ಲ, ನಾನು ಕುಕ್ಕರ್ ಭಾಳ ಯೂಸ್ ಮಾಡ್ತೀನಿ. ತಿರುಗಿಸ್ತೇನೆ ರೈಸ್. ಸ್ವಲ್ಪ ಸ್ಲೋ ಇಟ್ಕೋಬೇಕ್ರಿ, ಜೋರು ಮಾಡ್ಬೇಕು. ಈಗ ನಾವು ಏನು ಮಾಡ್ಬೇಕಂದ್ರೆ ಉಪ್ಪು ಹಾಕ್ಕೋಬೇಕು ನೋಡ್ರಿ. ಸಾಲ್ಟ್ ಎಷ್ಟು ಬೇಕಷ್ಟೇ ಸಾಲ್ಟ್ ಹಾಕ್ಕೊಳ್ಳೋಣ್ರಿ. ನೋಡ್ರಿ, ಸಾಲ್ಟ್ ಹಾಕ್ಕೊಳತ್ತೀನಿ ಎಷ್ಟು ಬೇಕಷ್ಟು. ಈಗ ನಾ ಇಲ್ಲಿ ಬಿಸಿನೀರು ಇಟ್ಟೇವೆ. ಈಗ ಬಿಸಿನೀರು ಹಾಕೋತೇನೆ ರೀ. ನಾವು ಉಣ್ಣೆ ಇದಾಗ್ಬಿಡ್ತೈತಿ. ಬಿಸಿನೀರು ಹಾಕೋದಿಲ್ಲ. ಬಿಸಿನೀರು ಹಾಕೋತೀನಿ. ಈಗ ತಿರುಗಿಸ್ಕೋಬೇಕ್ರಿ ಚಲೋ ಅಂತ ಮಸಾಲೆ. ಭಾಳ ಮಸಾಲೆ ಸಣ್ಣಗೆ ಮಾಡ್ಕೋಬಾರ್ದ್ರಿ. ಇದು ತಿರುಗಿಸ್ಕೊಂಡು ಈಗ ನೀರು ಎಷ್ಟೈತೆ ನೋಡ್ಬೇಕ್ರಿ. ಹಿಂಗೆ ನೋಡಿ ಆತು ನೋಡ್ರಿ, ರೈಸಿಂದ ಆತು ಕೆಲಸ. ಈಗ ನಾವು ಮುಚ್ಚಳ ಹಾಕೊಳ್ಳೋದ್ರಿ.
ಜೋರು ಇಡಬೇಕ್ರಿ ಇದು. ಇದಕ್ಕೆ ನೀರು ಹಾಕ್ಬಿಡೋಣ. ಹಾಕ್ಕೊಂಡು ನೋಡಿರಿ. ಈಗ ಏನು ಮಾಡೋಣ, ಇದು ಆಗೈತಿಲ್ಲ ನೋಡೋಣಪ್ಪ. ಇನ್ನು ಇದು ಬಿಸಿಲು ಇದು ಆಗಿಲ್ಲ ರೀ. ಇದು ಅಷ್ಟು ತನಕ ನಾವೀಗ ಸಾಂಬಾರಿಗೆ ಮಸಾಲೆ ಮಾಡ್ಕೊಳ್ಳೋಣ. ಅದಕ್ಕೇನೇನು ಬೇಕು ನಿಮಗೆ ತೋರಿಸ್ತೀನಿ ರೀ. ನೋಡಿರಿ ಫ್ರೆಂಡ್ಸ್, ಇದು ಕುದ್ದೈತಿ. ಈಗ ಗ್ಯಾಸ್ ಹಚ್ಚೋಣ ರೀ. ಮರ್ತೀವಿ ಈಗ ಹಚ್ಚಿ ಏನು ಮಾಡೋಣಪ್ಪ ಅಂದ್ರೆ ಈಗ ಏನು ತಿರುಗಿಸೋಣ. ಕುದ್ದೈತಿ ನೋಡ್ರಿ. ಇದಕ್ಕೇನು ಮಾಡೋಣಪ್ಪ ಅಂದ್ರೆ ಚೂರು ಖಾರದ ಪುಡಿ ಹಾಕೋಣ. ಮಸಾಲೆ ಖಾರ ನೋಡ್ರಿ. ರೈಸ್ ಆಗತೈತಿ. ನಮ್ಗೆ ಎಷ್ಟು ಬೇಕು ಅಷ್ಟು ಖಾರ ಹಾಕ್ತೀನಿ. ನಿನ್ನೆ ಫುಲ್ಲು ಮಳೆ ರೀ. ನಮ್ಮ ಧಾರವಾಡದಾಗ ಭಾಳ ಮಳೆ ಬಂದಿತ್ತು. ಫುಲ್ ರಾತ್ರಿ ಎಲ್ಲ ಕರೆಂಟ್ ಇದ್ದಿದ್ದಿತ್ತು. ಅಷ್ಟು ಮಳೆ ನೋಡ್ರಿ ನಮ್ಮ ಕಡೆ ಧಾರವಾಡದಾಗ. ಈಗ ಇಲ್ಲಿ ಕೊಬ್ಬರಿ ಇಟ್ಕೊಂಡೀನಿ, ಕೊತ್ತಂಬರಿ ಹಾಕೀನಿ. ಈಗ ಇದು ತೊಳೆದು ಇದ್ರೊಳಗೆ ಹಾಕ್ಕೊಳ್ಳೋಣ್ರಿ. ಇದು ಹಾಕ್ಕೊಳ್ಳೋಣ್ರಿ. ಸಾಂಬಾರು ಕುದಿಯಾತಿತ್ತು. ಇದು ಚಲೋ ಖಾರ ಕುದಿಬೇಕು ನೋಡ್ರಿ. ಚಲೋ ಖಾರ ಕುದಿಬೇಕು. ಇದಕ್ಕೆ ಸಾಕ್ರಿ 2 ಸಿಟಿ ಹೊಡಿತಂದ್ರೆ ರೈಸ್ ಹಾಕಿ ನೋಡ್ರಿ. ಮುಗಿತಿರುತ್ತೆ ರೈಸಿಂದ. ಆಮೇಲೆ ಈಗ ಟೊಮೆಟೊ ತೊಗೊಳೋಣ್ರಿ. 2 ಹುಣಸೆಹಣ್ಣು ಹಾಕಿರ್ತೀವಲ್ಲ, 2 ಟೊಮೆಟೊ ತೊಗೊಳೋಣ ನೋಡ್ರಿ. ತೊಳೆದು ನಿಮಗೆ ಕೊಯ್ತೀನಿ. ನಾನು ಫಸ್ಟ್ ಎಲ್ಲ ಕ್ಲೀನ್ ಮಾಡಿರ್ತೇನೆ. ಈಗ ನಾನು ನೋಡ್ರಿ ಇದ್ರೊಳಗೆ ಹಾಕೊಳ್ಳೋಣ. ಟೊಮ್ಯಾಟೊ ಹಾಕ್ಕೊಳತ್ತೆ ನಂದು 2. ಯಾಕಂದ್ರೆ ಹಿಂಗೆ ಕೊಯ್ದು ಹಾಕ್ಬೇಕ್ರಿ. ಈಗ ಏನು ಚಲೋ ಐತಿ ನೋಡ್ಬೇಕು. ಹುಣಸೆಹಣ್ಣು ಹಾಕಿರ್ತೇವಲ್ಲ ನಾವು ಒಂಚೂರು, ಅದಕ್ಕೆ ನಾವು 2 ಟೊಮೆಟೊ ಹಾಕ್ಕೊಳ್ಳೋಣ. ಹಾಕಿ ಚಲೋ ಒಳಸ್ಬೇಕು. ನೋಡ್ರಿ ಈಗ ಕುದೀತಿದೆ. ನಮ್ಮ ಮಸಾಲೆ ಹಾಕಿಟ್ಟೆ ನೋಡ್ರಿ. ಈ ಥರ ಮಸಾಲೆ ಇಟ್ಟಿದೆ. ಮಸಾಲೆ ಭಾಳ ಗಟ್ಟಿ ಮಾಡಿದ್ರಿ ನಾನು. ಸ್ವಲ್ಪ ನೀರು ಇದ್ರೊಳಗೆ ನೀರು ಹಾಕೋತೇನೆ ನೋಡ್ರಿ. ಬಿಸಿನೀರು. ಈಗ ಬಿಸಿನೀರೇ ಯೂಸ್ ಮಾಡ್ಬೇಕು ಇದಕ್ಕೆ ಸಾಂಬಾರಿಗೆ. ತಣ್ಣೀರು ಹಾಕೊಂಡ್ರೆ ಎಲ್ಲ ರುಚಿ ಹೋಗ್ಬಿಡ್ತೈತಿ. ನೋಡ್ರಿ ಹಾಕ್ಕೊಳ್ತೀನಿ. ನೋಡಿರಿ ಫ್ರೆಂಡ್ಸ್, ನೀವು ಒಂದ್ಸಲ ಮಾಡಿ ನೋಡ್ರಿ. ನಿಮ್ಮ ಕಡೆ ಎಲ್ಲ ಹೆಂಗೆ ಮಾಡ್ತಾರೆ ನೋಡ್ರಿ. ನಮ್ಮ ಕಡೆ ಹೆಂಗೆ ಮಾಡ್ತಾರೆ ಈ ಕಡೆ. ನಮ್ಮ ಕಡೆ ಎಲ್ಲ ಹಿಂಗೆ ನಾವು ನಮ್ದು ಇದ್ರೊಳಗೆ ನಾವು ಹಿಂಗೆ ಮಾಡೋದ್ರಿ. ನೋಡಿರಿ ಈ ಥರ ಇಷ್ಟು ತಿಳಿವು ಮಾಡ್ತಾರೆ ನೋಡ್ರಿ. ಭಾಳ ಗಟ್ಟಿ ಮಾಡೋಂಗಿಲ್ಲ. ಸಾಂಬಾರು ರೆಡಿ ಆಯ್ತು ನೋಡ್ರಿ. ಬರೀ ರೈಸ್ ಹಾಕಿ ಈಗ ಇದು ಜೋರಾಗಿ ಕುದಿಲಿರಿ. ಜೋರಾಗಿ ಕುದಿಲಿ ನೋಡ್ರಿ. ತೊಳೆದಿಟ್ಕೊಳ್ಳೋಣ. ಮತ್ತು ನನಗೆ ನೀವು ಏನಾರು ರೆಸಿಪಿ ಬೇಕಂದ್ರೆ ನನಗೆ ಕೇಳ್ರಿ, ನಾ ಮಾಡ್ತೇನೆ. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾರು ಬರೋದಿಲ್ಲ ನೋಡ್ಕೊಂಡು ಮಾಡಿರಿ. ನೋಡ್ರಿ ಸಮರ್ಥ ನನ್ನ ಮಗ ಆಗ್ಬೇಕ್ರಿ. ಅವ್ರ ಮಮ್ಮಿ ನಾ ಮಾತಾಡೋದು. ಹಿಂಗೆ ಹಾಕ್ಕೊಂಡ್ರಿ. ಇಷ್ಟೆಲ್ಲ ಹಾಕ್ಕೊಂಡು ಕ್ಲೀನ್ ಮಾಡಿ
ರೈಸ್ ರೆಡಿ, ಸಾಂಬಾರು ರೆಡಿ ಆಗತೈತೆ ರೀ. ರೈಸ್ ರೆಡಿ ಆಗೈತಿ. ಇನ್ನು ಇದು ಸೀದು ಹೋಗಿಲ್ಲ ನೋಡ್ರಿ ಇದ್ರದ್ದು. ಇನ್ನೊಂದು ಚೂರು ಬೇಕಂದ್ರೆ ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಬೇಕ್ರಿ. ನಮ್ಗೆ ಇಷ್ಟು ಇದು ಇನ್ನೂ ಸ್ವಲ್ಪ ದಪ್ಪ ಅನ್ಸತೈತೆ ರೀ. ನಾನು ಉಪ್ಪು ಕುದಿಸ್ಬೇಕಾದ್ರೆ ಹಾಕಿರ್ತೇನೆ. ಇನ್ನೊಂದು ಚೂರು ಬೇಕಾದ್ರೆ ಸಾಲ್ಟ್ ಹಾಕೊಳ್ಳೋಣ್ರಿ. ಚೂರು ಮತ್ತು ಬೇಕಾದ್ರೆ ಹಾಕ್ಕೊಳಕ್ಕೆ ಬರ್ತೈತಿ. ಚೂರು ನೀರು ಹಾಕೊಳ್ಳೋಣ್ರಿ. ಚಲೋ ಕುದಿಲಿ ರೀ. ಕುದಿಯೋ ಮಟ್ಟ ಬರ್ರಿ ನೋಡೋಣ. ನೋಡ್ರಿ ಕುದಿಯತೈತಿ. ನೀವು ಪುದೀನ ಇದ್ರೂ ಹಾಕೋಬೋದು, ಇರಲಿಲ್ಲ ಅಂದರೂ ಹಾಕೋಬೋದು, ನಡಿತೈತಿ. ಟೇಸ್ಟಿಗೆ ನಾ ಹಾಕತ್ತೀನಿ. ಚಲೋ ಹೊತ್ತಂಗೆ ಕುದಿಬೇಕ್ರಿ ಅದು ಸಾಂಬಾರು. ನೋಡ್ರಿ ಮಟನ್ ಸಾಂಬಾರು ರೆಡಿ ಆಯ್ತು. ರೈಸು ರೆಡಿ ಆಯ್ತು ನೋಡ್ರಿ, ಮಸಾಲೆ ರೈಸು ನೋಡ್ರಿ. ಎರಡು ರೆಡಿ ಆಯ್ತು ನೋಡ್ರಿ ಫ್ರೆಂಡ್ಸ್. ಬಗಾರನ್ನ ಮಸಾಲೆನ್ನ ಅಂತಾರು, ನೀವು ಬಗಾರನ್ನೂ ಅಂತಾರು, ಮಸಾಲೆ ರೈಸು ಅಂತಾರೆ. ಇದು ಮಟನ್ ಸಾಂಬಾರು ರೆಡಿ ಆತ್ರಿ. ಮಾಡಿ ನೋಡಿ ತಿನ್ನೋಣ ಬರ್ರಿ. ಈಗ ಇದು ನಾನು ಮಾಮೂಲಿ ರೈಸ್ ತೊಗೊಂಡೇನಿ. ಇದು ಮನೆಯೊಳಗೆ ನಾವು ಡೈಲಿ ಮಾಡೋ ರೈಸ್ ಒಳಗನ ತೊಗೊಂಡೇನಿ. ನಿಮ್ಗೆ ಯಾವ ರೈಸ್ ಬೇಕೋ ಅದ್ರೊಳಗೂ ಮಾಡ್ಕೋಬೋದು. ಸಮರ್ಥ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ಈ ಚಾನಲ್ ನೋಡ್ತೀರಿ ಬಟ್ ನೀವು ಲೈಕ್ ಮಾಡಿರಿ. ನನ್ನ ಮಗನ ಚಾನಲಿಗೆ ಬರ್ರಿ, ಊಟ ಮಾಡೋನು. ಬಾಯ್.